ಎಲ್ಲರಿಗೂ ನಮಸ್ಕಾರ. ದೇಶದ ಅಭಿವೃದ್ಧಿ, ರಕ್ಷಣೆ, ಸುಭದ್ರತೆಗಾಗಿ ಬಿಜೆಪಿಗೆ ಮತ ಹಾಕಿ. ಎಸ್.ವಿ. ರಾಮಚಂದ್ರಪ್ಪ. ಹರಪಳ್ಳಿ ತಾಲೂಕಿನ ಅರಸೀಕೆರೆ ಹೋಬಳಿಯ ಚಟ್ನಿಹಳ್ಳಿ, ಅಣಜಿಗೆರೆ, ಉಚ್ಚಂಗಿದುರ್ಗ, ಕಮತಳ್ಳಿ, ಪುನಬಘಟ್ಟ, ತೌಡೂರು, ಅರಸೀಕೆರೆ ಹಾಗೂ ಹೊಸಕೋಟೆ ಗ್ರಾಮಗಳಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಗಾಯತ್ರಿ ಸಿದ್ದೇಶ್ ರವರು ಅಬ್ಬರ ಹಾಗೂ ಬಿರುಸಿನ ಪ್ರಚಾರ ಮಾಡಿದರು. ಮಾಜಿ ಶಾಸಕ ಎಸ್.ವಿ. ರಾಮಚಂದ್ರ ಮಾತನಾಡಿ, ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಗಾಯತ್ರಿ ಸಿದ್ದೇಶ್ ಅವರನ್ನು ಗೆಲ್ಲಿಸಿ ಕಳುಹಿಸಿದರೆ ಮತ್ತೊಂದು ಬಾರಿ ಮೋದಿ ಪ್ರಧಾನಿಯಾಗುತ್ತಾರೆ ಎಂದು ಹೇಳಿದರು. ದೇಶದ ಅಭಿವೃದ್ಧಿಗಾಗಿ, ಸುಭದ್ರತೆ ಹಾಗೂ ರಕ್ಷಣೆಗಾಗಿ ಬಿಜೆಪಿ ಗೆಲ್ಲಿಸಿ ಎಂದು ಮತ ಯಾಚಿಸಿದರು. ಅರಸೀಕೆರೆ ಹೋಬಳಿಯ ಉಚ್ಚಂಗಿದುರ್ಗಕ್ಕೆ 8 ಕೋಟಿ, ಅರಸೀಕೆರೆಗೆ ರಸ್ತೆ ಅಗಲೀಕರಣ, ವಿದ್ಯುತ್ ಪ್ರಸರಣ ಘಟಕ, ಸಿಸಿ ರಸ್ತೆ 50 ಕೋಟಿ, ಅರಸೀಕೆರೆ ಹೋಬಳಿಗೆ ಅಂದಾಜು 200 ಕೋಟಿ ಅನುದಾನ ಕೊಟ್ಟಿದ್ದೇನೆ ಎಂದರು. ಇಷ್ಟು ಅಭಿವೃದ್ಧಿ ಮಾಡಿದರೂ ನಾನು MLA ಚುನಾವಣೆಯಲ್ಲಿ ಸೋತಿದ್ದೇನೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗಾಯತ್ರಿ ಸಿದ್ದೇಶ್ ಅವರನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕೆಂದು ಕಣ್ಣೀರುಡುತ್ತಾ ಮನವಿ ಮಾಡಿದರು. ಮಾಜಿ ಶಾಸಕ H.P. ರಾಜೇಶ್ ಮಾತನಾಡಿ, ಮಾಜಿ ಶಾಸಕ ರಾಮಚಂದ್ರ ಹಾಗೂ ನಾನು ಇಬ್ಬರು ಸೇರಿ ಅರಸೀಕೆರೆ ಹೋಬಳಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಎಂದರು. ಈ ಭಾಗದ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ, ರಸ್ತೆ ನಿರ್ಮಾಣ, ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದ್ದೇನೆ ಎಂದರು. ಮುಂದಿನ ದಿನಗಳಲ್ಲಿ 3ನೇ ಬಾರಿಗೆ ಮೋದಿಯನ್ನು ಪ್ರಧಾನಿ ಮಾಡಲು ಗಾಯತ್ರಿ ಸಿದ್ದೇಶ್ ಅವರನ್ನು ಗೆಲ್ಲಿಸೋಣ ಎಂದು ಹೇಳಿದರು. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ ಅವರು ಮಾತನಾಡಿ, ಈ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ನಿರುದ್ಯೋಗ ಸಮಸ್ಯೆ ಇದೆ ಎಂದರು. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಕಾರ್ಖಾನೆ ಹಾಗೂ ಸರೋವರ ಯೋಜನೆ ವ್ಯವಸ್ಥೆ ಮಾಡಲಾಗುವುದು. ದೇಶದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ನನ್ನ ಗುರುತಾದ ಬಿಜೆಪಿಗೆ ಮತ ನೀಡಿ ನನ್ನ ಗೆಲ್ಲಿಸಿ ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಇಂದಿರಾ ರಾಮಚಂದ್ರ, ರಶ್ಮಿ ರಾಜಪ್ಪಾಜಿ, ಎಸ್. ಅನಿತಾ ಸಿದ್ದೇಶ್ವರ್, JDSನ ಕಲ್ಲಿರುದ್ರಪ್ಪ, ಬೈರೇಶ್, ಜಗಳೂರು ಮಂಡಲದ ಅಧ್ಯಕ್ಷ ಪಲ್ಲಾಗಟ್ಟಿ ಮಹೇಶ್, ಮಂಜುನಾಥ್, ವೈಡಿ ಅಣ್ಣಪ್ಪ, ಪ್ರಶಾಂತ್ ಪಾಟೀಲ್, ವಕೀಲರಾದ ವಿಶ್ವನಾಥಯ್ಯ, YT ಕೊಟ್ರೇಶ್, ಸುರೇಶ್, ಅಡ್ಡಿ ಚನ್ನವೀರಪ್ಪ, ಡಿ. ಸಿದ್ದಪ್ಪ, ಉಚ್ಚಂಗಿದುರ್ಗದ ಎಸ್. ಹನುಮಂತಪ್ಪ, ಭರಮಪ್ಪ, ಕಟಗಿ ಪರಶುರಾಮ, ವೀರಣ್ಣ ಮಾಸ್ತರ್, ಮಂಜುನಾಥ್ ಗೌಡ್ರು, ತೌಡೂರು ಮಂಜುನಾಥಯ್ಯ, ಕ್ಯಾರ್ಕಟ್ಟಿ ಶಿವೋಗಿ, ಪಣಿಯಾಪುರದ ಲಿಂಗರಾಜ್, ಬೇವಿನಹಳ್ಳಿ ಕೆಂಚನಗೌಡರು, ಅಣಜಿಗೇರಿ ಮಲ್ಲಿಕಾರ್ಜುನ್, ಭರಮನಗೌಡರು, ಪುನಬಘಟ್ಟದ ಬಸವರಾಜ್, ಕಮತಳ್ಳಿ ಸಿದ್ದಪ್ಪ ಹಾಗೂ 7 ಗ್ರಾಮ ಪಂಚಾಯಿತಿ ಕಾರ್ಯಕರ್ತರು ಹಾಜರಿದ್ದರು. ಧನ್ಯವಾದಗಳು. ಈ ಚಾನಲ್ಗೆ ನಮ್ಮ ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿ. ಮೋದಿಜಿ ಅಂದರೆ ಯಾರು? ಅವರು ಸಣ್ಣ ಮಕ್ಕಳ ಬಾವಿಯಿಂದನೂ ಮೋದಿಜಿ ಮೋದಿ 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 ಅಂತಾರೆ. ಮೋದಿಜಿ ನಾಯಕತ್ವ ನಾವೆಲ್ಲ ಕಂಡಂಥವ್ರು. ಚಿಕ್ಕ ಮಕ್ಕಳು ಏನು ಕಂಡಿಲ್ಲ. ಅವ್ರು ಏನು ಅಂದರೆ ನಾವು ಹೇಳೋದು ನೋಡಿ ಅವ್ರು ಮೋದಿಜಿ ಅಂತಾರೆ. ಮೋದಿಜಿ ಮಕ ನೋಡ್ರೆ ನಂಗೆ ಅಂತಾರೆ. ಅವರು ಒಂದು ದೈವಿಕ ಪುರುಷ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕೆಂದರೆ ಮಕ್ಕಳು ಸಹ ಹೇಳ್ತವೆ ಅಂದರೆ ದೈವ ಪುರುಷ ಅಂತ ಹೇಳಬೇಕು ಬಿಡುವ ನಾವು. ಯಾಕೆಂದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದಂಥ ನಮ್ಮ ಹಿಂದಿನ ಸಂಸದರು ಸಿದ್ದೇಶ್ವರವರ ಧರ್ಮಪತ್ನಿ ಅವರಿಗೆ ಪಕ್ಷ ಗುರುತಿಸಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನಿಮ್ಮೆಲ್ಲರೆದುರಿಗೆ ಬಂದಾರ ಅವರು. ಸಿದ್ದೇಶಣ್ಣಗೂ ಕೂಡ ನಮಗೆ ತಾಯಿಯರು ಭಾಳ ಮುತುವರ್ಜಿಯಿಂದ ಈ ಭಾಗಕ್ಕೆ ಸಾರ್ವಜನಿಕವಾಗಿ ಆಗ್ತಕ್ಕಂಥ ಕೆಲಸಗಳ ಬಗ್ಗೆ ಭಾಳ ಕಾಳಜಿ ವಹಿಸ್ತಾರನ್ನ ಭರವಸೆ ನನಗೈತಿ. ಯಾಕಂದ್ರೆ ನಾನು ನೋಡ್ತಾ ಇದ್ದೆ ಡೆಲ್ಲಿಯಾಗ. ನಿಮಗೆಲ್ಲ ಗೊತ್ತೇ ಇದೆ, ಮೇ 7ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೋಸ್ಕರ ಇವತ್ತು ನಾವು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀವಿ. 7ನೇ ತಾರೀಕು ನಡೆಯುವಂಥ ಚುನಾವಣೆ ಇದು ನಮ್ಮ ದೇಶದ ಚುನಾವಣೆ. ಈ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ಸು BJP ಅಲ್ಲ ಸ್ಪರ್ಧೆ. ಈ ಚುನಾವಣೆಯಲ್ಲಿ ಗಾಯತ್ರಮ್ಮ ಅಥವಾ ಇನ್ಯಾರೋ ಅಭ್ಯರ್ಥಿ ಅಲ್ಲ. ಈ ಚುನಾವಣೆಯಲ್ಲಿ ಭಾರತ ದೇಶದ ಮೋದಿ ವರ್ಸಸ್ ಶತ್ರು ರಾಷ್ಟ್ರ ಚುನಾವಣೆ ಇದು. ಇವತ್ತಿನ ದಿನ ಎಲ್ಲ ರಾಷ್ಟ್ರಗಳು ನಮ್ಮ ದೇಶನ ಒಂದು ಹಿಂದೆ ಬಿದ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇವರನ್ನು ಸೋಲಿಸಬೇಕು ಅಂತ ಕೆಲವು ರಾಷ್ಟ್ರಗಳು
ಸವಿಸ್ತರವಾಗಿ ಎಲ್ಲರನ್ನ ಹೇಳಿದ್ದಾರೆ. ಉಚ್ಚಂಗಿ ದುರ್ಗಕ್ಕೆ ಕಾಲಿಗೆ ಮಣ್ಣು ಅಂತ ಹತ್ತಬಾರ್ದು ಅಂತ ರೋಡ್ ವರ್ಷ ಮಾಡಿದ್ರಿ. ಅಷ್ಟು ಎಲ್ಲವೂ ಯಾವ ಇಲ್ಲ ಊರಿನಾಗ ನಡ್ಕೊಂಡು ಬರ್ರಿ. ನೀವೆಲ್ಲ ಸಾಕೋದ್ರಿಂದ ಅತಿ ಹೆಚ್ಚು ಹಣ ತಂದು ಅಭಿವೃದ್ಧಿ ಮಾಡಿದ್ವಿ. ಉಚ್ಚಂಗಿ ಮೇಲಿನ ದೇವಸ್ಥಾನ ತಾಯಿ ದುಡ್ಡು ಕೊಡಿದೀವಿ, ಕೆಳಗಿನ ದುಡ್ಡು ಕೊಡಿದೀನಿ. ಎಷ್ಟು ಸಾಧ್ಯನೋ ಯಾವುದು ನಾವು ಇದು ಮಾಡಲಿಲ್ಲ, ಅಷ್ಟು ಕೆಲಸ ಮಾಡಿದ್ದೀವಿ. ಆದರೆ ಕೆಲಸ ಮಾಡೋದಕ್ಕೆ ಪ್ರತಿಕಾರವಾಗಿ ನನ್ನ ಮಕ್ಕಳ ಭಾಳ ಮಾಡ್ತೀವಿ, ಒಂದು ದಿವಸ ಆರಾಮಾಗಿರ್ಲಿ ಅಂತ ಮನೆಗೆ ಇದು ಮಾಡಿದ್ರಿ. ದಯವಿಟ್ಟು ಅದು ಮಾಡಬೇಡ್ರಿ. ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥದ್ದು, ಪ್ರಪಂಚಕ್ಕೆ ತನ್ನದೇ ಆದಂತ ಒಂದು ಸಾಧನೆಯನ್ನ ಮಾಡಿ ತೋರಿಸಿರ್ತಕ್ಕಂಥ ಮೋದಿ ಅವರು 3ನೇ ಬಾರಿಗೆ ಇವತ್ತು ಪ್ರಧಾನಮಂತ್ರಿಗಳಾಗಬೇಕಾಗಿದೆ. ಅವರ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ನಾವೆಲ್ಲ ಸಾಮಾಜಿಕ ಜಾಲತಾಣ ತಾವೆಲ್ಲ ನೋಡಿದ್ದೀವಿ, ಮತ್ತೆ ಟಿವಿಯಲ್ಲಿ ನೋಡ್ತಕ್ಕಂಥದ್ದು, ಮತ್ತೆ ಪ್ರಿಂಟ್ ಮೀಡಿಯಾದಲ್ಲೂ ತಾವು ನೋಡಿದ್ದೀರಿ. ಮೋದಿ ಅವರ ಸಾಧನೆಗಳು ಸಾಕಷ್ಟು ಮಾಡಿರ್ತಕ್ಕಂಥ ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಎಲ್ಲ ಯುವಕರ ಪರವಾಗಿ, ಹಿಂದುಳಿದವರ ಪರವಾಗಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಪರವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥವ್ರು ಮೋದಿ. ಇವತ್ತು ವೇದಿಕೆಯಲ್ಲಿ ಇಳಿಯುವುದಕ್ಕೆ ಪವಿತ್ರವಾದ ದಿನ ಅಂತ ನಾವು ಭಾವಿಸಿದ್ದೇವೆ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಜನ್ಮದಿನ ಇದೆ. ಆ ಕಾಲಕ್ಕೆ ಇವತ್ತು ಅವ್ರನ್ನ ನೆನೆಯುವ ಮುಖಾಂತರ ನಾವು ಸಂವಿಧಾನವನ್ನ ರಕ್ಷಿಸುವ ಸಂದರ್ಭದಲ್ಲಿ ಸಂವಿಧಾನ ಕೊಟ್ಟಂತ ಒಂದು ಪಿತಾಮಹನ ನೆನೆಯುವ ಮುಖಾಂತರ ಇವತ್ತು ಬಹಳ ಮುಂದಿನ ಸಾರಿ ಆಗಿರ್ತಕ್ಕಂಥ ತಪ್ಪುಗಳನ್ನ ತಿದ್ಕೊಳ್ಳಿಕ್ಕೆ ಈಗ ಅವಕಾಶ ಸಿಕ್ಕಿದೆ. ಯಾವ್ದೋ ರೂಪದಲ್ಲಿ ಗಾಯದ ರತ್ನ ಗೆಲ್ಸಿದ್ರೆ ಅವರಿಬ್ಬರಿಗೆ ಒಂದು ಸಮಾಧಾನ ಆಗುತ್ತೆ ಅಂತಕ್ಕಂಥ ಒಂದು ಭಾವನೆ. ಹಿಂದೆ ಒಂದು ಹೇಳ್ತಾರೆ, ಬಾಲ್ಬಸವರು ಬಂದು ಹೇಳ್ತಾ ಇದ್ರು, ತಗ್ಗಿದ ಕಡೆ ನೀರಿನ ಜೊತೆ ಅಂತ ಹೇಳ್ತಿದ್ರು. ಈಗ ಉಲ್ಟಾ ಆಗಿದೆ, ತಗ್ಗಿದ ಕಡೆ ನೀರು ಹರಿತಿಲ್ಲ, ದಿಬ್ಬಕ್ಕೆ ನೀರು ಹರಿತಾ ಐತಿ. ಕೆರೆಯಿಂದ ದಿಬ್ಬಕ್ಕೆ ಗುಡ್ಡದ ಮೇಲೆ ನೀರು ಹೋಗ್ತಾ ಐತಿ. ಗುಡ್ಡ